ಓಕೆನಾ. ಭಕ್ತಿ ಪ್ರಿಯ ಅಂದರೆ ಭಕ್ತಿಯೇ ಪ್ರಿಯವಾಗಿ ಉಳ್ಳವಳು, ಅವಳೇ ಭಕ್ತಿ ಬಟ್ ಅದಕ್ಕೆ ಪ್ರಿಯವಾಗಿ ಉಳ್ಳವಳು ಅಂತ. ಸೊ ಇವಾಗ ನಮ್ಮ ಕೆಲಸ ಏನು ಅಂದರೆ, ದೊಡ್ಡ ಪ್ರಾಬ್ಲಮ್ಮು ಭಕ್ತಿ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕಲ್ಲ ಅಲ್ವಾ. ಭಕ್ತಿ ಅಂದರೆ ಅರ್ಥ ಮಾಡಿಕೊಂಡ್ರೆ ಆಮೇಲೆ ನಾವು ಭಕ್ತರೋ ಅಲ್ವೋ ಅನ್ನೋದು ಗೊತ್ತಾಗತ್ತೆ. ಸೊ ಏನು ಭಕ್ತಿ ಅಂದರೆ ಏನು? ಮೊದಲನೇದಾಗಿ ನೀವು ಭಗವದ್ಗೀತೆ ಓದಿದ್ರೆ 7ನೇ ಚಾಪ್ಟ್ರಲ್ಲಿ ಹೇಳುತ್ತೆ ಭಕ್ತಿಯೋಗದಲ್ಲಿ, ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾ ಸುರಾರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಅಂತ. ಅಂದರೆ ಕೃಷ್ಣನೇ ಹೇಳ್ಬಿಟ್ಟಿದ್ದಾನೆ, ನನ್ನ ಹತ್ರ ಪುಣ್ಯವಂತರು 4 ಥರದ ಜನ ಬರ್ತಾರೆ. ಯಾರ್ಯಾರು? ಅರ್ಥಾರ್ಥಿ, ಚತುರ್ವಿಧ ಭಜಂತೆ ಮಾಂ 4 ಜನ ಬರ್ತಾರೆ. ಯಾರು? ಸುಕೃತಿನೋರ್ಜುನ, ಒಳ್ಳೆ ಕೆಲಸ ಮಾಡಿರೋರು. ಅದರಲ್ಲಿ ಯಾರು? ಅರ್ಥಾರ್ಥಿ. ಫಸ್ಟ್ನೇದು ಅರ್ಥಾರ್ಥಿ. ಅರ್ಥಾರ್ಥಿ ಅಂದರೆ ಏನು ಅಂದರೆ, ಅವನಿಗೇನು ಆಸೆ ಇರುತ್ತೆ ಅಂದರೆ, ನಾನು ಪೂಜೆ ಮಾಡ್ತೀನಿ ದೇವರಿಗೆ, ನನಗೆಲ್ಲ ಬರಬೇಕು, ವಸ್ತು ಐಶ್ವರ್ಯ ಧನ ಕನಕ ಎಲ್ಲ ಬರಬೇಕು ನನಗೆ, ಆ ಥರ ಪ್ರಾರ್ಥಿಸೋವನು ಅರ್ಥಾರ್ಥಿ. ಅಂಥವನು ಕೂಡ ನನ್ನ ಹತ್ರ ಬರ್ತಾನೆ ನನಗೆ ನಮಸ್ಕಾರ ಹಾಕೋದಕ್ಕೆ. ಇನ್ನೊಬ್ಬ ಆರ್ಥ ಅಂತ. ಆರ್ಥ ಅಂದರೆ ಯಾರು ಅಂದರೆ ಸಂಕಟದಲ್ಲಿರುವವನು ಅಂತ. ಸಂಕಟದಲ್ಲಿರೋನು ಯಾರು ನಮ್ಗೆ ಗೊತ್ತಲ್ಲ. ಸಂಕಟ ಬಂದಾಗ ವೆಂಕಟರಮಣ, ಸಂಕಟದ ಬಂದಾಗ ನಾವು ಯಾವತ್ತೂ ಖುಷಿಯಾಗಿದ್ದಾಗ ದೇವರನ್ನು ನೆನೆಸ್ಕೊಳ್ಳೋಕ್ಕೆ ಹೋಗೋದಿಲ್ಲ ನಾವು, ಹೌದಾ? ಸಂಕಟ ಬಂದಾಗ ಮಾತ್ರ 33 ಕೋಟಿ ದೇವತೆಗಳು ನಮ್ಮ ಬಾಯಲ್ಲಿ ಬರ್ತಾರೆ. ಸಂತೋಷವಾಗಿದ್ದಾಗ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ನನ್ನ ಕೆಲಸದಿಂದ ಆಗಿದ್ದು, ನಾನು ಮಾಡಿದೆ ಅದಾಯಿತು, ನಾನು ಒಳ್ಳೆ ಪುಣ್ಯ ಮಾಡಿದ್ದೆ ಅದಕ್ಕೆ ಹಂಗಾಯಿತು ಅಂದ್ಬಿಡ್ತೀವಿ. ದೇವ್ರು ಮಾಡಿಸಿದ್ದು ಅಂತ ಹೇಳೋದಿಲ್ಲ. ಸೊ ಅವನು ಆರ್ಥ. ಆಮೇಲೆ ಜಿಜ್ಞಾಸು ಅಂದರೆ ಏನು ಅಂದರೆ, ಅವನಿಗೆ ಆ ದೇವರನ್ನು ಅಥವಾ ಆ ವಿಷಯವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವ ಆಸಕ್ತಿ ಇರುತ್ತೆ. ಅವನು ಅದಕ್ಕೆ ಪ್ರಶ್ನೆ ಮಾಡ್ತಾನೆ, ಯಥಾರ್ಥವಾಗಿ ತಿಳಿದುಕೊಳ್ಳುವಂಥ ಆಸಕ್ತಿ. ಅಂದರೆ ಏನು ಎಕ್ಸಾಕ್ಟಾಗಿ ಸತ್ಯ ಅಂದ್ರೇನು, ಸುಳ್ಳು ಸತ್ಯ ಅಂದರೆ ಏನು, ಬ್ರಹ್ಮ ಅಂದ್ರೇನು, ಮನಸ್ಸು ಅಂದರೆ ಏನು, ಯಥಾರ್ಥವಾಗಿ ತಿಳ್ಕೊಳ್ಳೋಂಥ ದೇವರು ಅಂದರೆ ಏನು, ಯಾಕೆ ನಾವು ದೇವರನ್ನು ಈ ಥರ ಕರಿತೀವಿ, ಎಲ್ಲವನ್ನು ತಿಳ್ಕೊಳ್ಳೋ ಆಸಕ್ತಿ ಇರುತ್ತೆ. ಅವನು ಜಿಜ್ಞಾಸು ಅಂದರೆ ಪ್ರಶ್ನೆ ಮಾಡುವವನು ಅಂತ. ಇನ್ನೊಬ್ಬ ಜ್ಞಾನಿ, ಅವನಿಗೆಲ್ಲ ಗೊತ್ತಿರುತ್ತೆ. ಅವನು ಕೂಡ ನನ್ನ ಹತ್ರ ಬರ್ತಾನೆ. 4 ಥರನಾದ ಜನರು ಬರ್ತಾರೆ. ಇದನ್ನು ಹೇಗೆ ಡಿವೈಡ್ ಮಾಡಿದ್ದಾರೆ, ಹೇಗೆ ಅದನ್ನು ಅರ್ಥ ಮಾಡಿಸಿದ್ದಾರೆ ಅಂದರೆ, ಇವಾಗ ನಾವು ಭಕ್ತಿ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಭಕ್ತಿ ಅಂತ ಏನು ಅಂತ ಅರ್ಥ ಮಾಡಿಕೊಂಡ್ರೆ ಈ 4 ಜನ ಯಾಕೆ ಡಿವೈಡ್ ಆಗ್ತಾರೆ ಅನ್ನೋದು ಗೊತ್ತಾಗುತ್ತೆ. ಓಕೆನಾ. ಮೊದಲನೇದು ಭಕ್ತಿ ಅಂದಾಗ ಮೊದಲನೇದು ಬರೋದೇನು ಅಂದರೆ ಕಾಮ. ಏನು ಕಾಮ ಅಂದರೆ, ನನಗೆ ಬೇಕು, ಹೌದಾ? ನನಗೆ ಬೇಕು ಏನೋ ಒಂದು, ನನಗೆ ಅದು ಬೇಕು, ನನಗೆ ಇದು ಬೇಕು, ಇನ್ನೊಂದೇನೋ ದುಡ್ಡು ಬೇಕು, ಅಥವಾ ಮದುವೆ ಆಗಬೇಕು, ಮಕ್ಕಳಾಗಬೇಕು, ಏನೋ ಒಂದು ನನಗೆ ಕಾಮ. ಮೊದಲನೇದು ಕಾಮ. ಯಾವಾಗ ಕಾಮ ತ್ಯಾಗದ ಜೊತೆ ಸೇರುತ್ತೋ, ಓಕೆ, ಕಾಮ ಯಾವಾಗ ತ್ಯಾಗದ ಜೊತೆ ಸೇರುತ್ತೋ ಅದು ಪ್ರೇಮ ಅಥವಾ ಪ್ರೀತಿ. ಕಾಮ ತ್ಯಾಗದ ಜೊತೆ ಸೇರಿದ್ರೆ ಅದು ಪ್ರೇಮ. ಉದಾಹರಣೆ ಕೊಡ್ತೀನಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಇವಾಗ ನಮ್ಮ ಮನೆ ಮುಂದೆ ಒಂದು ಗಿಡ ಇದೆ, ರೋಸಿನ ಗಿಡ ಇದೆ. ಆ ಹೂವು ನೋಡಿದ್ರೆ ತುಂಬ ಖುಷಿ ಆಗ್ತಾಯಿದೆ. ಬಂದೆ, ತುಂಬ ಚೆನ್ನಾಗಿದೆ ಹೂವು ನೋಡೋದಕ್ಕೆ, ರೆಡ್ ಕಲರು, ತುಂಬ ನೋಡೋಕ್ಕೆ ಸಖತ್ತಾಗಿದೆ. ಕಿತ್ಕೊಂಡೆ, ಮುಡ್ಕೊಂಡೆ, ಹೋದೆ, ಕಾಮ. ಅಷ್ಟೇ, ಮುಡ್ಕೊಂಡೆ ಹೋದೆ, ಆಮೇಲೆ ಅದು ಒಣಗತ್ತೆ, ಬಿಸಾಕದೆ, ಮುಗಿದು. ಇದು ಕಾಮ. ಸೊ ಆ ಗಿಡದಲ್ಲಿರುವಂತಹ ರೋಸ್ ಅಥವಾ ಆ ಹೂವನ್ನು ಆ ಗಿಡದಲ್ಲೇ ಬಿಟ್ಟು ಆನಂದಿಸ್ತೀವಲ್ಲ, ಅದು ಪ್ರೇಮ. ಯಾಕೆಂದರೆ ತ್ಯಾಗ ಮಾಡ್ತಾಯಿದ್ದೀವಲ್ಲಿ. ಆ ಗಿಡದಲ್ಲಿರುವಂಥ ಹೂವನ್ನು ಅದರಲ್ಲೇ ಬಿಟ್ಟು ಆನಂದಿಸ್ತೀವಲ್ಲ, ಸೊ ಅದು ಪ್ರೇಮ. ಓಕೆ, ಪ್ರೇಮ. ಕಾಮ ತ್ಯಾಗದ ಜೊತೆಗೆ ಸೇರಿದ್ರೆ ಅದು ಪ್ರೇಮ. ದೇವರು ಬೇಕು ಅನ್ನೋ ಆಸೆ, ಬಟ್ ದೇವರೇ ನನಗೇನು ಕೊಡೋದ್ರಿಂದ ನನಗೇನು ಬೇಡ, ದೇವರು ಬೇಕಷ್ಟೇ, ಅದು ಪ್ರೇಮ. ದೇವರನ್ನು ಪ್ರೀತಿಸೋದು ಅಂತ. ನಮ್ಮ ಪ್ರಾಬ್ಲಮ್ ಏನು, ದೇವರು ನೀನು ಏನಾದ್ರು ಕೊಟ್ಟರೆ ನಿಂಗೊಂದು 3 ತೆಂಗಿನಕಾಯಿ ಕೊಡಿಸ್ತೀನಪ್ಪ, ಮತ್ತು ಆ ತೆಂಗಿನಕಾಯಿಗೂ ನಾವೇ ತೊಗೊಂಡೋಗ್ತೀವಿ, ಅದು ಸೆಕೆಂಡ್ರಿ. ಇದು ಉದಾಹರಣೆ ನಿಮ್ಗೆ ಹೇಳಬೇಕು ಅಂದರೆ, ಸುಮ್ಮನೆ ತಮಾಷೆಗೆ ಉದಾಹರಣೆ. ಬನಶಂಕರಿ ದೇವಸ್ಥಾನದಲ್ಲಿ ನೀವು ನೋಡಿರಬೇಕು, ದೀಪ ಹಚ್ತಾರೆ.
ಕೆಲವ್ರು ಏನು ಮಾಡ್ತಾರೆ ಅಂದರೆ ಅತಿ ಬುದ್ಧಿವಂತರು ಅತಿ ಜ್ಞಾನಿಗಳು ಆ ದೀಪವನ್ನು ನಿಂಬೆಹಣ್ಣೆಲ್ಲ ಹಿಂಡ್ಬಿಟ್ಟು ಎಲ್ಲ ಇಟ್ಬಿಟ್ಟು ಅದನ್ನು ಒಂದು ಬಟ್ಲಲ್ಲಿ ಆ ರಸನೆಲ್ಲ ಹಿಂಡ್ಕೊಂಡು ಹಾಕ್ಕೊಂಡ್ಬಿಟ್ಟು ಅದನ್ನು ಮತ್ತೆ ಮನೆಗೆ ತೊಗೊಂಡು ಹೋಗ್ತಾರೆ. ಮನೆಗೆ ತೊಗೊಂಡೋಗಿ ಜ್ಯೂಸು ಚಿತ್ರಾನ್ನ ಮಾಡ್ಕೊಂಡು ಕುಡಿತಾರೆ. ಅಲ್ಲ ಅದನ್ನೇ ನಾನು ನೋಡಿ ಸ್ಟಾರ್ಟಿಂಗ್ ಓದಿದ್ದೆ, ನಾನು ಇವಾಗ ಹೋಗಲ್ಲ. ಎಲ್ಲೇ ದೀಪ ಮಾಡಿದ್ರು ದೀಪದ ಇವಾಗ ಬಸವಣ್ಣಗೂ ಬೆಲ್ಲ ಮಾಡ್ತಾರಲ್ವಾ, ಅದು ತಗೊಂಡೋಗ್ಲಾತಾರೆ. ನಿಮ್ಗೆ ಇಷ್ಟ ನಾನಿಲ್ಲ ಅಂದ್ರೆ ಅಲ್ಲಿ ಹಸು ಕೊಟ್ಬಿಡ್ತೀನಿ, ಬೆಲ್ಲ ಎಲ್ಲ ಇಟ್ಟೋಗ್ತಾರೆ, ಆ ಥರ ಕೊಟ್ಬಿಡ್ತೀನಿ. ಸೊ ಆ ಥರ ಇನ್ನು ತ್ಯಾಗ ಎಲ್ಲಿಂದ ಬರಬೇಕು? ತ್ಯಾಗ ಎಲ್ಲಿಂದ ಬರಬೇಕು? ಸೊ ಇದನ್ನು ಪ್ರೇಮ ಅಂತಾರೆ. ಅಂದರೆ ತ್ಯಾಗ ಯಾವಾಗ ಅದ್ರ ಜೊತೆ ಸೇರುತ್ತೆ, ಕಾಮದ ಜೊತೆ, ಅದನ್ನು ಪ್ರೇಮ ಅಂತಾರೆ. ಅದಾದಮೇಲೆ ಭಕ್ತಿ ನೆಕ್ಸ್ಟ್ ಸ್ಟೆಪ್ಪು ಏನಂದರೆ ಪ್ರೇಮ ಅದ್ರ ಜೊತೆ ಶರಣಾಗತಿ ಇರುತ್ತೆ, ಅದ್ರ ಜೊತೆ ಸೇರಿಬಿಡ್ತೀವಿ. ಇವಾಗ ಹೂವು ಆಯಿತು, ಹೂವನ್ನು ಕಿತ್ಕೊಂಡು ಮುಡ್ಕೊಂಡೆ, ಓಕೆನಾ? ಕಿತ್ಕೊಂಡು ಮುಡ್ಕೊಂಡೆ ಕಾಮ. ನಾನು ಕಿತ್ಕೊಳ್ಳಿಲ್ಲ, ಆ ಹೂವು ಗಿಡದಲ್ಲೇ ಇತ್ತು, ಪಾ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ, ಹೂವು ತುಂಬ ಚೆನ್ನಾಗಿದೆ, ಎಷ್ಟು ನಗ್ನಗ್ತಾ ಇದೆ ನೋಡು ಹೂವು, ಪ್ರೇಮ. ನಾನು ಅದನ್ನು ಪ್ರೀತಿಸ್ತಾ ಇದ್ದೀನಿ. ಶರಣಾಗತಿ ಅಂದಾಗ ಏನು ಮಾಡ್ತೀನಿ ಅಂದರೆ, ಗಿಡ ಎಷ್ಟು ಚೆನ್ನಾಗಿದೆ, ಹೂವು ಎಷ್ಟು ಚೆನ್ನಾಗಿದೆ, ಇನ್ನೂ ಒಂದಷ್ಟು ಬಿಡಲಿ ಅಂದ್ಬಿಟ್ಟು ಅದಕ್ಕೆ ಪಾತಿ ಮಾಡಿ ಗೊಬ್ಬರವನ್ನು ಹಾಕ್ತೀನಿ. ಇದು ಭಕ್ತಿ, ಓಕೆನಾ? ಈ ಮೂರು ಸೇರಿದಾಗಲೇ ಅದು ಭಕ್ತಿ ಯೋಗ ಆಗೋದು. ಯಾವುದೇ ಒಂದಿದ್ರೂ ಬರೀ ಒಂದನ್ನು ಫಾಲೋ ಮಾಡಿದ್ರೆ ಭಕ್ತಿ ಯೋಗ ಆಗೋದಿಲ್ಲ ಅಥವಾ ಭಕ್ತಿ ಆಗೋದಿಲ್ಲ. ನಾಳೆ ನಮ್ಮ ಮನೆ ದೇವ್ರಿಗೆ ಹೋಗಬೇಕು, ಸೀರೆ ತೊಗೋಬೇಕು, ಹೋಗೋದು ಅಂಗಡಿಗೆ ಹೋಗೋದು, ಒಳ್ಳೆ ಸೀರೆ ನೋಡ್ಸಪ್ಪ, ಯಾರಿಗೆ? ನನಗೆ ಫಸ್ಟು, ಯಾಕೆ ನಾನೇ ಉಟ್ಕೊಂಡು ಹೋಗ್ಬೇಕಲ್ಲ ನಾಳೆ. ನನಗೆ ಚೆನ್ನಾಗಿರೋ ಸೀರೆ ನೋಡ್ಸಪ್ಪ, ಒಳ್ಳೆ ಇದು ನೋಡ್ಸಪ್ಪ, ಎಲ್ಲ ಪರ್ಚೇಸಿಂಗ್ ಎಲ್ಲ ಮುಗಿಯುತ್ತೆ. ಎಲ್ಲ ಮುಗಿದ್ಮೇಲೆ ದೇವ್ರಿಗೊಂದು ಸೀರೆ ನೋಡ್ಸಪ್ಪ, ಅವ್ನು ಕರ್ಕೊಂಡು ಹೋಗ್ತಾನೆ, ಬನ್ನಿ ದೇವ್ರಿಗೆ ಆ ಕಡೆ ಇದೆ ಮೂಲೆಯಲ್ಲಿ 200 ರೂಪಾಯಿ ಸೀರೆ, 300 ರೂಪಾಯಿ ಸೀರೆ, 100 ರೂಪಾಯಿ ಸೀರೆ ಕೊಡಬಾರ್ದು ಅನ್ನೋದಲ್ಲ, ತಪ್ಪಲ್ಲ. ಅಂದರೆ ನೀವು ಹೇಳ್ಬೋದು, ಏನು ಸರ್ ನಮ್ಮ ಕೈಯಲ್ಲಿ ಆಗೋ ಅಷ್ಟು ನಾವು ಕೊಡ್ತೀವಿ, 100 ರೂಪಾಯಿ ಸೀರೆನೇ ಕೊಡ್ತೀವಿ ನಾವು, ನಮ್ಗೆ ಆಗದೆ ಅಂತ. ಆಯಿತು, ಬಟ್ ನೀನು ಯಾವ್ದು ತೊಗೊತಾ ಇದೆಯಾ? ನಾನು ಯಾವ್ದು ತೊಗೊತಾ ಇದ್ದೀನಿ? ನನ್ನ ಕೈಯಲ್ಲಿ ನಾನು ತೊಗೋಬೇಕಾದ್ರೆ ನನಗೆ ಕೆಪಾಸಿಟಿ ಇದೆ ಅಂದರೆ, ನನಗೆ 1000 ರೂಪಾಯಿ ತೆಗೆದುಕೊಳ್ಳುವಂತಹ ಸೀರೆ ಕೆಪಾಸಿಟಿ ಇದೆ ಅಂದರೆ, ನಾನು ನನ್ನ ತಾಯಿಯನ್ನು ನೋಡೋಕ್ಕೆ ಹೋಗಬೇಕಾದ್ರೆ ಅಟ್ಲೀಸ್ಟ್ ಒಂದು 1000 ರೂಪಾಯಿ ಸೀರೆ ತೊಗೊಂಡು ಹೋಗ್ಬಾರ್ದಾ? ಅಟ್ಲೀಸ್ಟು. ಯಾಕೆಂದರೆ ನೀನು ತಾಯಿ ಅಂತಾನೆ ನೋಡೋಕೆ ಹೋಗ್ತಾ ಇರೋದು. ನಾವೇನಂತೀವಿ, ಅಯ್ಯೋ ಆ ಸೀರೆ ಕೊಟ್ಬಿಟ್ರೆ ಪುರೋಹಿತರು ಹೆಂಡತಿ ಉಟ್ಕೊಂಡ್ಬಿಟ್ರೆ, ಪುರೋಹಿತರೆಲ್ಲ ಮಾರ್ಕೊಂಡ್ಬಿಟ್ರೆ, ಅದು ನಿಮ್ಮ ಜವಾಬ್ದಾರಿ ಅಲ್ಲ, ಅದು ದೇವ್ರದ್ದು. ನನ್ನ ಕೈಯಿಂದ ಅದು ಹೋಯ್ತು ಅಂದಮೇಲೆ ಮುಗೀತು, ನನ್ನ ಕೈಯಿಂದ ಅದು ಬಿಡ್ತು ಅಂದಮೇಲೆ ಮುಗೀತು, ಅದು ನಂದಲ್ಲ. ಯು ಶುಡ್ ನಾಟ್ ವರಿ. ನನ್ನ ಕೆಲಸ ಏನು ಮಾಡಿದ್ದೀನಿ ಅದು ತುಂಬ ಇಂಪಾರ್ಟೆಂಟು. ಸೊ ನನ್ನ ಕೆಲಸ, ಸೊ ಆವಾಗ ದೇವಿ ಏನು ಹೇಳ್ತಾಳೆ, ದೇವಿ ಅಥವಾ ಯಾರೋ ಏನು ಹೇಳಿದ್ರು, 200 ರೂಪಾಯಿ ತಗೊಳಪ್ಪ, 200 ರೂಪಾಯಿ ನಿಮಗೆ ಪ್ರಾಫಿಟ್ ಕೊಡ್ತೀನಿ. ಆಮೇಲೆ ಬಂದು ಬೈಕೊಳ್ಳೋದು, ಇನ್ನು ಸೀರೆ ಬೇರೆ ಕೊಟ್ಟೆ ದೇವ್ರಿಗೆ ಹೋಗಿ, ಏನು ಯೂಸೇ ಮಾಡಲಿಲ್ಲ, ನನಗೆ ಏನು ಹೆಲ್ಪೇ ಆಗಲಿಲ್ಲ, ಅಲ್ಲೆಲ್ಲ ಆ ದೇವಸ್ಥಾನಕ್ಕೆ ಹೋಗಿ ಮಾಡಿದೆ, ಏನೂ ಯೂಸ್ ಆಗಲಿಲ್ಲ, ಈ ದೇವಸ್ಥಾನಕ್ಕೆ ಹೋಗಿ ಮಾಡಿದೆ, ಏನೂ ಯೂಸ್ ಆಗಲಿಲ್ಲ ಅಂತ ಎಲ್ಲರ ಹತ್ರ ಹೇಳ್ಕೊಂಡು ಕೂತ್ಕೊಳ್ಳೋದು. ಯಾಕಾಗಿಲ್ಲ ಅಂದರೆ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ನಾನು ನೋಡಪ್ಪ ಆಯಿತು, ನಿನ್ನ ಮಗಳನ್ನ ನೋಡೋಕ್ಕೆ ಹೋದಾಗ ಅಂತ ತೊಗೊಂಡೋಗ್ತೀಯಾ, ಅಥವಾ ನಿನ್ನ ತಾಯಿನ ನೋಡೋಕ್ಕೆ ಹೋದಾಗ ಅಂತ ತೊಗೊಂಡೋಗ್ತೀಯಾ? ಕೊಡು, ನಿನ್ನ ತಾಯಿಗೆ ಕೊಡು, ಆ ಥರದ್ದು ತೊಗೊತಾರ. ಅಲ್ಲ ಬೈಕೊತಾರೆ. ಸತ್ಯ. ಇವಾಗ ನಾವು 50 ರೂಪಾಯಿ ಸುಟ್ಟರೆ ದೇವ್ರಿಗೆ 50 ರೂಪಾಯಿ ಕೊಡೋಣ, ನಾವು ಅಷ್ಟು ತಗೊಂಡು ಅವ್ರು ಹೇಳಿದ್ರೆ 100 ಸತ್ಯ ಐತೆ. ಸರ್ ಇದು ನಾವು ಎಷ್ಟು ಓದ್ತೀವಿ, ನಮ್ಮ ಕೈ ಬಂಡವಾಳ ಇಲ್ವಾ, ಆ ಟೈಮ್ನಲ್ಲಿ ಅಷ್ಟಕ್ಕೆ ತಗೋ ಚೆನ್ನಾಗಿ ನಾವು ತಗೊಂಡಾಗ ನಮ್ಮ ಕೆಪಾಸಿಟಿ ಎಷ್ಟಿದೆ ಅದ್ರ ಮೇಲ್ಗಡೆ. ಬಟ್ ನಾವು ಬೇರೆ ತಗೊಂಡು ದೇವ್ರಿಗೆ ನಾನು ಯಾವುದೋ ಕೆಲಸಕ್ಕೆ ಬರದೇ ಇರೋದು ಕೊಡ್ತೀನಿ, ವರ್ಕೌಟ್ ಆಗಲ್ಲ. ಅದು ಭಕ್ತಿ ಅಲ್ಲ ಅಂತ, ವೆರಿ ಸಿಂಪಲ್ಲು, ಭಕ್ತಿ ಅಲ್ಲ ಅಂತ. ಮುಂದೆ ಬರುತ್ತೆ, ದೇವ್ರಿಗೆ ನೀವು ಯಾವ ಸೀರೆ ಕೊಟ್ಟರೆ ಏನು ರೀ, ದೇವ್ರೇನು ಉಟ್ಕೊತಾನ ಅಥವಾ ಉಟ್ಕೊತಾಳ? ಏನೂ ಮಾಡೋದಿಲ್ಲ. ದೇವರು ಸುಮ್ಮನೆ ನೋಡ್ತಾ ಇರ್ತಾರೆ. ಕಳ್ಳ, ನೀನೇನು ಮಾಡ್ತೀಯ ಅದು ನಿನಗಾಗತ್ತೆ, ಹೋಗು ಅಂತ ಅಷ್ಟೇ. ವೆರಿ ಸಿಂಪಲ್ಲು. ನೀನೇನು ಮಾಡ್ತೀಯ ಅದು ಆಗತ್ತೆ ನಿನಗೆ, ಹೋಗು. ಅವರು ದೇವ್ರೇನು ಬಂದು ಉಟ್ಕೊತಾನೆ? ಯಾವ್ದಾರು ಯಾರು ದೇವ್ರು ಉಟ್ಕೊಳ್ಳೋದು ನೋಡಿದ್ದೀರಾ? ಅಥವಾ ದೇವ್ರೇನಾದ್ರು ತೊಗೊಂಡೋಗೋ ಮನೆಗೆ ತೊಗೊಂಡೋಗೋದು ನೋಡಿದ್ದೀರಾ? ಏನೂ ಇಲ್ಲ. ಎಲ್ಲಿರೋ ದೇವರು? ನಿನ್ನ ಮನಸ್ಸಿನಲ್ಲಿರೋ ದೇವರು ಗೊತ್ತಿರತ್ತಲ್ಲ.
ನಿನ್ನ ಮನಸ್ಸಿನಲ್ಲಿ ಒಂದು ದೇವ ಇದೆ ತಾನೆ, ದೈವ ಇದೆ ತಾನೆ, ಅಥವಾ ಲಲಿತೆ ಇದ್ದಾಳೆ ತಾನೆ ಮನಸ್ಸಿನಲ್ಲಿ. ಆ ಮನಸ್ಸಿನಲ್ಲಿರೋ ದೇವಿಗೆ ಗೊತ್ತಾಗತ್ತೆ ನಾನು ಬರೀ 50 ರೂಪಾಯಿ ಸೀರೆನೇ ಕೊಟ್ಟಿರೋದು ಅಂತ. ಅದು ಕೊರಿತಾ ಇರುತ್ತೆ, ಅದಕ್ಕೆ ಕರೆಕ್ಟಾಗಿ ಏನು ರಿಸಲ್ಟ್ ಬೇಕೋ ಅದನ್ನು ಕೊಡ್ತಾಳೆ. ಸೊ ಅದನ್ನು ನಾವು ಅರ್ಥ ಮಾಡಿ, ಅದಕ್ಕೋಸ್ಕರ ಭಕ್ತಿ ಅಂದರೆ ಏನು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಭಕ್ತಿನ ನೀವು ಇದನ್ನು ಫಾಲೋ ಮಾಡಲಿಲ್ಲ ಅಂದರೆ ಭಕ್ತಿ ಏನೇ ಓಡಾಡಿ ಬಂದ್ರೂ ಏನೂ ಯೂಸ್ ಇಲ್ಲ. ನಾನು ಹೇಳ್ತಾ ಇರೋದೇನು ಅಂದರೆ, ನೀವು ಇವಾಗ ಯಾವುದೋ ದೇವಸ್ಥಾನಕ್ಕೆ ಹೋಗ್ಬೋದು, ಏನೋ ಒಂದು ಪೂಜೆ ಮಾಡಿಸ್ಬೋದು, ನಿಮ್ಗೆ ಅದರಿಂದ ಒಳ್ಳೇದಾಗ್ಬೋದು, ನಾನು ಇಲ್ಲ ಅನ್ನಲ್ಲ. ಇದೆಲ್ಲ ಯಾಕೆ ಅಂದರೆ ನಿಮ್ಮ ಲಾಸ್ಟ್ ಸ್ಟೇಜಸ್ಗೆ, ಈ ಕರೆಂಟ್ಗಲ್ಲ. ಕರೆಂಟ್ಗೆ ಇವತ್ತೇನೋ ಸರ್ ನಾನು ಏನೋ ಈ ಪೂಜೆ ಮಾಡಿಸೇ ಇದೆ ಹೆಲ್ಪ್ ಆಗೋಯ್ತು ಸರ್, ಅದು ಕರ್ಮ. ಅದು ಆ ಕರ್ಮ ನಿನ್ನ ಹತ್ರ ಅಂಟ್ಕೊಂತು ಅಂತ ನಾನು ಹೇಳಿದ್ದೀನಿ. ವಿವೇಕ ಚೂಡಾಮಣಿ ಕ್ಲಾಸಲ್ಲಿ ಹೇಳಿದ್ದೀನಿ, ಕರ್ಮ ಒಳ್ಳೆಯದಾದರೂ ನಿಮ್ಗೆ ಅಂಟ್ಕೊಳ್ಳುತ್ತೆ, ಕೆಟ್ಟದಾದರೂ ನಿಮ್ಗೆ ಅಂಟ್ಕೊಳ್ಳುತ್ತೆ. ಇವೆರಡನ್ನೂ ಬಿಟ್ಟು ಹೋದ್ಮೇಲೆ ನಿಮಗೆ ಮುಕ್ತಿ ಸಿಗೋದು. ಯಾರಿಗಾದರೂ ಮುಕ್ತಿ ಸಿಗೋದು. ಮುಕ್ತಿ ಸಿಗಬೇಕು ಅಂದರೆ ಒಳ್ಳೆ ಕರ್ಮನೂ ಬಿಡಬೇಕು, ಕೆಟ್ಟ ಕರ್ಮನೂ ಬಿಡಬೇಕು. ಈ ಎರಡು ಬಿಟ್ಟರೆ ಮಾತ್ರ ಮುಕ್ತಿ. ಸೊ ನಾವಿಲ್ಲಿ ಕರ್ಮ ಅಂಟಿಸ್ಕೊಂಡು ಬಂದರೆ ಆ ಸೀರೆ ಕೊಡೋದು, ಈ ಸೀರೆ ಕೊಡೋದು, ಆ ಯೋಚನೆ ಮಾಡಿಕೊಂಡು ಗೋಳಾಡಿಕೊಂಡು ಬೈಕೊಂಡು ನಾವು ಯೋಚನೆ ಮಾಡ್ಕೊಂಡು ಬಂದರೆ ಕರ್ಮವನ್ನು ಅಂಟಿಸ್ಕೊಂಡು ಬರ್ತೀವಿ. ನಿಮ್ಗೇನೋ ಒಂಚೂರು ಬೆನಿಫಿಟ್ಟಿಂದ ನಿಮ್ಗೇನೋ ಆಗ್ಬೋದು, ಒಳ್ಳೇದಾಗಬಹುದು. ಬಟ್ ಕೊನೆ ಮುಕ್ತಿ ಅನ್ನೋದು ಬೇಕಲ್ಲ. ದೇವ್ರ ಹತ್ರ ನೀವು ಅದೇ ತಾನೇ ಕೇಳ್ಕೊಳ್ಳೋದು. ವಯಸ್ಸಾಗಿದ್ದ ತಕ್ಷಣ ಅಯ್ಯೋ ದೇವ್ರೇ ನಿನ್ನ ಹತ್ರ ಕರ್ಕೊಂಬಿಡಪ್ಪ ಅಂತ ಕೇಳ್ತೀವಿ, ಹೌದಾ? ದೇವ್ರು ಬಂದು ಬಾಮ್ಮ ಹೋಗೋಣ ಅಂದರೆ ಇಲ್ಲ ಇನ್ನೂ ಕೆಲಸ ಇದೆ ಮುಗಿಸ್ಕೊಂಡು ಬರಬೇಕು ಅಂತ ಅದೇ ಹೇಳಿದ್ದು. ಸೊ ಅದಿರಬೇಕು. ಆವಾಗ ರಿಯಲ್ ಭಕ್ತಿ ಏನದು ನೀವು ಸುಮಾರು ಜನ ನೋಡಿರ್ತೀರ. ಕೆಲವರೆಲ್ಲ ಕೂತಲ್ಲೇ ಕಣ್ಮುಚ್ಚಿ ಧ್ಯಾನದಲ್ಲೇ ಹಾಗೆ ಹೋಗ್ಬಿಟ್ಟಿರ್ತಾರೆ. ಓಕೆನಾ? ಹಂಗೆ ಹೋಗ್ಬಿಟ್ಟಿರ್ತಾರೆ. ಅದು ರಿಯಲ್ ಭಕ್ತಿ. ಆ ಥರ ಸಾವನ್ನು ನಾವು ಪಡಿಬೇಕು ಅಂತ. ನರಳಾಡಿ ಯಾಕೆ ಸಾಯಬೇಕು? ಆ ಥರ ಸಾವನ್ನು ಪಡಿಬೇಕು. ಕೂತಲ್ಲಿ ಹೋದವನು ಎಷ್ಟು ಪುಣ್ಯಾತ್ಮ, ಮಲಗ್ದವನು ಎದ್ದೇಳಲಿಲ್ಲ ಅಂದರೆ ಎಷ್ಟು ಪುಣ್ಯಾತ್ಮ. ಆ ಥರ ಸಾವನ್ನು ನಾವು ಪಡೆಯೋದಕ್ಕೆ ಯೋಚನೆ ಮಾಡಬೇಕೆ ಹೊರತು ನಾವೇನು ಮಾಡ್ತೀವಿ, ಈ ಕರ್ಮಗಳನ್ನೆಲ್ಲ ಅಂಟಿಸ್ಕೊಂಡು ಗೋಳಾಡಿಕೊಂಡು ಆ ಡಿಸೀಸು ಈ ಡಿಸೀಸು ಹಾಸ್ಪಿಟ್ಲ್ ನೋಡಿಕೊಂಡು ಒದ್ದಾಡಿಕೊಂಡು ಕೊನೆಗೆ ವಿ ನೆವರ್ ಎಂಟರ್ ಇನ್ ಟು ದ ಪಾತ್ ಆಫ್ ಮುಕ್ತಿ ಕಡೆ ಹೋಗೋದೇ ಇಲ್ಲ. ಮತ್ತು ಇನ್ನೊಂದು ಜನ್ಮ ತಗೊಂಡು ಮತ್ತೆ ಬಂದು ಮತ್ತೆ ಒದ್ದಾಡ್ತಾ ಹೌದು. ನಾನು ನಿಮಗೆ ಹೇಳಿದ್ನಲ್ಲ, ನಾವು ವಿವೇಕ ಚೂಡಾಮಣಿ ಕ್ಲಾಸಲ್ಲೂ ಹೇಳಿದ್ದೆ. ನಮ್ಮ ಗುರುಗಳು ಒಬ್ಬರು ಫ್ರೆಂಡ್ ಇದ್ದರು, HL ನಾನು ಮಾಡ್ತಾಯಿದ್ರು ವರ್ಕು. ಅವ್ರ ಫ್ರೆಂಡ್ ಇದ್ದರು. ಅವ್ರ ಫ್ರೆಂಡನ್ನು ಇವರು ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡ್ರು. ಅವ್ರ ಫ್ರೆಂಡ್ ಒಂದು ದಿವಸ ಬೇಜಾರಾಗ್ತಾಯಿದೆ ಅಂದರು. ಈ ಥರ ಬಾರೋ ನಾನು ಕ್ಲಾಸೆಲ್ಲ ಮಾಡ್ತೀನಿ ಬಾರೋ ಅಂದರು. ಇಲ್ಲಮ್ಮ ರಿಟೈರ್ಡ್ ಆದಮೇಲೆ ನಿನ್ನ ಹತ್ರನೇ ಇದ್ಬಿಡ್ತೀನಿ, ಜೊತೆಗೆ ನನಗೆಲ್ಲ ಹೇಳ್ಕೊಟ್ಬಿಡು, ಎಲ್ಲ ಕಲ್ತ್ಕೊಂಡ್ಬಿಡ್ತೀನಿ ಅಂದರು. ಆಯಿತು, ರಿಟೈರ್ಡ್ ಆಗಿದ್ದ ದಿವಸ ಫೋನ್ ಮಾಡಿದ್ರು, ನೋಡೋ ಬಾರೋ ಈ ಥರ ಎಲ್ಲ ಇದೆ ಅಂತ. ಇಲ್ಲಮ್ಮ ಮಗನ ಮದುವೆ ಇದೆ, ಅದೊಂದು ಚೂರೆಲ್ಲ ಮದುವೆ ಮುಗಿಸ್ಬಿಟ್ಟು ಆಮೇಲೆ ಫ್ರೀ ಫುಲ್ ಬಂದುಬಿಡ್ತೀನಿ, ನಿನ್ನ ಹತ್ರನೇ ಬಂದು ಕೂತ್ಕೊಂಡ್ಬಿಡ್ತೀನಿ ಅಂದರು. ಆಯಿತು, ನಮ್ಮ ಮಗನ ಮದುವೆ ಆಯಿತು. ಅದಾದಮೇಲೆ ಇನ್ನೊಂದ್ಸಲಿ ಫೋನ್ ಮಾಡಿದ್ರು, ಏನೋ ಎಲ್ಲ ಮಗನ ಮದುವೆ ಎಲ್ಲ ಆಯ್ತಲ್ಲ ಬಾರೋ ಅಂತ. ಇಲ್ಲಮ್ಮ ನನ್ನ ಮಗು ಬಂದುಬಿಟ್ಟಿದ್ದಾರೆ, ನೋಡ್ಕೊಳಕ್ಕೆ ಬೇಕಮ್ಮ, ಯಾರಿಲ್ಲ, ನಾನೇ ನೋಡ್ಕೋಬೇಕಮ್ಮ, ಮಗು ದೊಡ್ಡದಾಗ್ಬಿಡ್ಲಿ ಆಮೇಲೆ ಬಂದುಬಿಡ್ತೀನಿ. ಅದೆಲ್ಲ ಹೇಳಿ 15 ವರ್ಷ ಆಯಿತು, ಇನ್ನೂ ಬರ್ತಾನೇ ಇದ್ದಾರೆ, ವಯಸ್ಸಾಯಿತು, ಇವಾಗ ಕೂತ್ಕೊಳ್ಳೋಕ್ಕಾಗಲ್ಲ ಬಂದರು. ಸೊ ಈ ಥರ ನಮ್ಮ ಭಕ್ತಿಗಳು ಈ ಥರ ಯಾವುದನ್ನು ನಾವು ಮಾಡಲ್ಲ. ಆಮೇಲೆ ನಾವೇನು ಅನ್ಕೊತೀವಿ, ನಾವು ಭಕ್ತ, ನಾವು ಎಷ್ಟೊಂದು ಕಾರ್ಯ ಮಾಡ್ತೀವಿ, ದೇವ್ರ ಮೇಲೆ ಎಷ್ಟೊಂದು ಪೂಜೆ ಮಾಡ್ತೀವಿ, ಎಷ್ಟೊಂದು ಇದು ಮಾಡ್ತೀವಿ ಅಂತ ಎಲ್ಲರ ಹತ್ರ ಹೇಳ್ಕೊಂಡು ಓಡಾಡ್ತೀವಿ. ಓಕೆನಾ? ಸೊ ಇದರಲ್ಲಿ ಹಾಗೆ ಭಕ್ತಿ, ಇದು ಭಕ್ತಿ ಆಗತ್ತೆ. ನೀವೇನು ಕಾಮ ಮತ್ತು ಪ್ರೇಮ, ಆ ಪ್ರೇಮ ಮತ್ತು ಶರಣಾಗತಿ ಈಸ್ ಭಕ್ತಿ. ಓಕೆನಾ? ಸೊ ಇದರಲ್ಲಿ ಮತ್ತೆ 3 ವಿಧಗಳು ಬರುತ್ತೆ. ಏನಂದರೆ ಪರಾಭಕ್ತಿ ಮತ್ತು ಅಪರಾಭಕ್ತಿ ಅಂತ. ಓಕೆನಾ? ಭಕ್ತಿಗಳಲ್ಲೂ 3 ವಿಧ ಬರುತ್ತೆ. ಪರಾಭಕ್ತಿ, ಅಪರಾಭಕ್ತಿ, ನಿಷ್ಕಾಮ ಭಕ್ತಿ, ಸಕಾಮ ಭಕ್ತಿ, ಸಕಾಮ ಭಕ್ತಿ, ಗೌಣ ಭಕ್ತಿ, ಮುಖ್ಯ ಭಕ್ತಿ ಅಂತ. ಗೌಣ ಭಕ್ತಿ, ಮುಖ್ಯ ಭಕ್ತಿ ಅಂತ, ನಿಷ್ಕಾಮ ಭಕ್ತಿ. ಸೊ ನಮ್ಮ ಉದ್ದೇಶ ಏನಿರಬೇಕು ಅಂದರೆ ಅಪರಾಭಕ್ತಿಯಿಂದ ಪರಾಭಕ್ತಿಗೆ ಹೋಗುವಂಥದ್ದಿರಬೇಕು, ಅಥವಾ ಸಕಾಮ ಭಕ್ತಿಯಿಂದ ನಿಷ್ಕಾಮ ಭಕ್ತಿಗೆ ಹೋಗುವಂಥದ್ದಿರಬೇಕು, ಅಥವಾ ಗೌಣ ಭಕ್ತಿಯಿಂದ ಮುಖ್ಯ ಭಕ್ತಿಗೆ ಹೋಗುವಂಗಿರಬೇಕು.
ಇದು ನಮ್ಮ ಉದ್ದೇಶ. ಯಾರಾದರೂ ಆಗಿರ್ಬೋದು, ಓಕೆನಾ, ಯಾರಾದರೂ ಆಗಿರ್ಬೋದು. ಇವಾಗ ಉದಾಹರಣೆಗೆ ಸಕಾಮ ಭಕ್ತಿ, ನಾವು ನನ್ನ ಮಗನ ಕೂಡಿಸ್ತೀನಿ, ಏಯ್ ಪೂಜೆ ಮಾಡಪ್ಪ, ದೇವರು ನರಸಿಂಹಸ್ವಾಮಿ ಪೂಜೆ ಮಾಡು, ಗಣೇಶನ ಪೂಜೆ ಮಾಡು, ನಿನ್ಗೆ ವಿದ್ಯೆ ಚೆನ್ನಾಗಿ ಬರುತ್ತೆ, ಬುದ್ಧಿ ಚೆನ್ನಾಗಿ ಬರುತ್ತೆ, ಇದೆಲ್ಲ ಮಾಡು ಅಂತ. ಸೊ ಅದು ಒಂದು ಏಜ್ವರೆಗೂ ಮಾಡ್ತಾ ಬರ್ತೀವಿ. ಅದು ಸಕಾಮ ಭಕ್ತಿ ಅಂದರೆ ನಮಗೇನೋ ಬೇಕಾಗಿರುತ್ತೆ, ಅದಕ್ಕೋಸ್ಕರ ಅದು ಇದು ಮಾಡ್ಕೊಂಡು ಬರ್ತಾ ಇರ್ತೀವಿ. ಆಮೇಲೆ ನಾವು ನಿಷ್ಕಾಮ ಭಕ್ತಿಗೆ ಹೋಗಬೇಕು. ಇವಾಗ ಇಲ್ಲಿ ವಯಸ್ಸಾದಮೇಲೆ ಕೂತ್ಕೊಂಡು ಮತ್ತೆ ನಮ್ಮ ಮಗಂಗೆ ಒಳ್ಳೇದು ಮಾಡು, ನಮ್ಮ ಮಗಂಗೆ ಒಳ್ಳೇದು ಮಾಡು, ನಮ್ಮ ಸೊಸೆಗೆ ಒಳ್ಳೇದು ಮಾಡು, ಅವ್ರಿಗೊಂದು ದೊಡ್ಡ ಕೆಲಸ ಸಿಗೋಂಗೆ ಮಾಡು ಹೇಳ್ಕೊಂಡ್ರೆ ನೀವು ನಿಷ್ಕಾಮ ಭಕ್ತಿಗೆ ಎಂಟ್ರೇ ಆಗಿಲ್ಲ ಅಂತ. ಯಾರೂ ಎಂಟ್ರಾಗಿಲ್ಲ, ನನ್ನ ಸೇರಿ ಯಾರೂ ಎಂಟ್ರಾಗಿಲ್ಲ. ನಾವೆಲ್ಲ ಏನಂದರೆ, ನಾನು ಸುಮಾರು ಸಲ ಹೇಳ್ತೀನಲ್ಲ, ಗಣಪತಿ ಪೂಜೆ ಮಾಡೋದ್ರಲ್ಲೇ ಮುಗಿಸ್ಬಿಡ್ತೀವಿ ಜೀವನ. ಸಾಯಬೇಕಾದ್ರೂ ಒಂದು ನಿಮಿಷ ಗಣಪತಿ ಪೂಜೆ ಮಾಡಿಬಿಟ್ಟೆ, ಹೋಗಪ್ಪ ಏನೋ ಬರುತ್ತೆ ನಿಂಗೆ ಕಡುಬಿಗೆ ಸಿಗುತ್ತೆ ಅಂದರೆ ಒಂದು ರೌಂಡ್ ಪೂಜೆ ಮಾಡಿಬಿಟ್ಟು ಸಾಯ್ತೀವಿ ಬೇಕಾರೆ. ಆ ಪರಾಭಕ್ತಿಗೆ ಹೋಗೋದೇ ಇಲ್ಲ, ಎಂಟ್ರಾಗೋದೇ ಇಲ್ಲ. ನಿಷ್ಕಾಮ ಭಕ್ತಿಗೆ ಹೇಳಿದ್ನಲ್ಲ, ನಮ್ಮ ಕಣ್ಣು ಮುಚ್ಚಿದ ತಕ್ಷಣ ಮೊದಲು ಕಾಮನೆ ಬರುತ್ತೆ. ಹೌದಾ? ಅಪಾರ್ಟ್ಮೆಂಟು, ಗಾಡಿ, ಅಥವಾ ಇನ್ನೊಂದೇನೋ ಸ್ಕೂಲು, ಅಥವಾ ಪ್ರಮೋಷನ್ನು, ಫಾರಿನ್ ಟ್ರಿಪ್ಪು. ಹೌದಾ? ಕಣ್ಣು ಮುಚ್ಚಿದ ತಕ್ಷಣ ನಮ್ಗೆ ಅದೇ ಬರುತ್ತೆ. ಸೊ ಎಲ್ಲಿ ನಿಷ್ಕಾಮ ಭಕ್ತಿ? ನಿಷ್ಕಾಮ ಭಕ್ತಿ ನಾವು ಎಂಟ್ರೇ ಆಗೋದಿಲ್ಲ. ಹಾಗೆ ಗೌಣ ಭಕ್ತಿ ಮತ್ತು ಮುಖ್ಯ ಭಕ್ತಿ. ಗೌಣ ಭಕ್ತಿ ಅಂದರೆ ಇದೆ ಇಂಥವೆಲ್ಲ. ಏನು ಅಂದರೆ ಅಲ್ಲಿಗೋಗಿ ಪೂಜೆ ಮಾಡಿಸ್ಕೊಂಬ, ಇಲ್ಲಿಗೋಗಿ ಪೂಜೆ ಮಾಡಿಸ್ಕೊಂಬ, ಅದು ಮಾಡು ಇದು ಮಾಡು, ಏನಕ್ಕೆ ಅಂದರೆ ನಾನು ಸಿಗುತ್ತೆ ಅನ್ನೋ ಉದ್ದೇಶದಿಂದ ಮಾಡಿಸ್ಕೊಂಬಾರ್ದು. ಮುಖ್ಯ ಭಕ್ತಿಗೆ ಹೋಗೋದೇ ಇಲ್ಲ ನಾವು. ಯಾವುದೇ ಆಸೆಗಳಿಲ್ಲದೆ ಕೆಲಸ ಮಾಡೋದೇ ಇಲ್ಲ. ಸೊ ಆಸೆಗಳಿಲ್ಲದೆ ಕೆಲಸ ಮಾಡಿದಾಗ ಅದರ ಸಿಹಿ ಏನು ಅಂತ ಗೊತ್ತಾಗುತ್ತೆ. ಅದಕ್ಕೆ ನಮ್ಮ ಅನ್ನಯಜ್ಞದ ಅವಾಗಲೇ ಉದಾಹರಣೆ ಕೊಟ್ಟಿದ್ದು. ಆಸೆಗಳಿಲ್ಲದೆ ನೀವು ಕೆಲಸವನ್ನು ಮಾಡಿದಾಗ, ನಾನು ಸುಮಾರು ಜನ ಈ ಸ್ಟಾರ್ಟಿಂಗ್ ವರ್ಕ್ ಮಾಡಿದಾಗ ಸುಮಾರು ಜನನ ಕೇಳ್ತಾ ಇದ್ದೆ, ಏನು ಅನ್ನಿಸ್ತು ಇವತ್ತು ಸರ್, ಫುಲ್ ಆ್ಯಕ್ಟಿವ್ ಇದ್ವಿ ಸರ್, ಏನಾಯಿತು ಸರ್? ಕೆಲಸ ಏನು ಕಮ್ಮಿ ಇರಲ್ಲ ನಮ್ಮಲ್ಲಿ, ಓಕೆನಾ, ಕೆಲಸ ಜಾಸ್ತಿ ಇರುತ್ತೆ ಪಾಪ. ಎಲ್ಲ ವಾಲಂಟಿಯರ್ಸು ಬೆನ್ನು ಮುರಿಯೋಷ್ಟು ದುಡಿತಾರೆ, ಇಲ್ಲ ಅಂತಲ್ಲ. ಏನು ಸರ್ ಏನು ಅವ್ರು ಹೇಳೋರು ಏನಂದ್ರೆ, ಏನೋ ಗೊತ್ತಿಲ್ಲ ಸರ್, ಇವತ್ತು ಇಷ್ಟೆಲ್ಲ ಕೆಲಸ ಮಾಡಿದ್ರು ಒಂಚೂರು ಮೈಕೇನೋ ಇಲ್ಲ ಏನಿಲ್ಲ ಸರ್, ಫುಲ್ ಆ್ಯಕ್ಟಿವ್ ಆಗಿದ್ದೀನಿ ಸರ್, ಹೋಲ್ ಡೇ ಅಂತ. ಇದನ್ನು ಸುಮಾರು ಸ್ಟಾರ್ಟಿಂಗಲ್ಲಿ ಎಲ್ಲರೂ ಕೇಳ್ತಾ ಇದ್ದೆ. ನಾನು ಜನರಲ್ ಸುಮ್ಮನೆ ಪರ್ಸನಲಾಗಿ ಮಾತಾಡಿಸ್ತಾ ಇದ್ದೆ. ಆವಾಗ ಎಲ್ಲರೂ ಹೇಳೋರು. ಸೊ ಯಾವಾಗ ನಾವು ಯಾವುದೇ ಆಸೆಗಳಿಲ್ಲದೆ ಅಥವಾ ಯಾವುದೇ ಕರ್ಮಕ್ಕೆ ಅಂಟುಕೊಳ್ಳದೆ ನಾವು ಯಾವುದೋ ಒಂದು ಕೆಲಸವನ್ನು ಮಾಡ್ತೀವಿ, ಆವಾಗ ಮನಸ್ಸು ಸಂತೋಷವಾಗಿರುತ್ತೆ ಅನ್ನೋದು ನಮ್ಮ ಒಂದು ಅನ್ನಯಜ್ಞ ಒಂದು ಎಕ್ಸಾಂಪಲ್. ಓಕೆನಾ? ಸೊ ಭಕ್ತಿ ಅಂದರೆ ಹಂಗಿರಬೇಕು. ನಿಷ್ಕಾಮ. ಕೇಳಿ ಯಾರಾದರೂ ಏನಾದ್ರು ಸಿಗತ್ತಾ ಅಲ್ಲಿ ಅಂತ? ಏನೂ ಇಲ್ಲ. ಓಕೆ, ಬರ್ತಾರೆ 8 ಗಂಟೆ ಕರೆಕ್ಟಾಗಿ ಬರ್ತಾರೆ, 12 ಗಂಟೆವರೆಗೂ ಕೆಲಸ ಮಾಡ್ತಾರೆ, ಎಲ್ಲರಿಗೂ ಕೊಡ್ತಾರೆ, ಹೋಗ್ತಾರೆ ಅಷ್ಟೇ. ಎಲ್ಲ ಅವ್ರ ಪಾಡ್ಗೋರು ಮಾತಾಡ್ಕೊಂಡು ಒಂಚೂರು ಮಾತಾಡ್ತೀವಿ ಅಷ್ಟೇ, ತರಲೆ ಮಾಡಿಕೊಂಡು ಅದು ಇದು ಮಾತಾಡಿಕೊಂಡು ಮಾಡಿಬಿಟ್ಟು ಮುಂದಕ್ಕೆ ಹೋಗ್ತೀವಿ ಅಷ್ಟೇ. ಎಲ್ಲ ಅವ್ರವ್ರ ಕೆಲಸ ಅವ್ರು ಮಾಡಿಬಿಟ್ಟು ಹೋಗ್ತಾರೆ. ಸೊ ಅದು ಕೂಡ ಭಕ್ತಿ ಅಂತ ನೋಡಿ. ಅಲ್ಲಿ ಕಾಮ ಇಲ್ಲ, ಹೌದಾ? ತ್ಯಾಗ ಇದೆ. ಓಕೆ, ಶರಣಾಗತಿ ಇದೆ. ಶರಣಾಗತಿ ಯಾಕಿದೆ ಅಲ್ಲಿ ಅಂದರೆ, ಇವಾಗ ಅವರೆಲ್ಲ ಬರಲಿಲ್ಲ ಅಂದರೆ ಅದನ್ನು ಮಾಡೋರು ಯಾರು? ನೀಟಾಗಿ, ಓಕೆನಾ, ನೀಟಾಗಿ ಮಾಡೋರು ಯಾರು? ಅದನ್ನು ಪ್ಯಾಕ್ ಮಾಡಿ ಸಪ್ರೇಟಾಗಿ ಇಟ್ಟು ಸಪ್ರೇಟಾಗಿ ಇದು ಮಾಡಿ ಅದನ್ನು ಪೋಷಣೆ ಮಾಡೋದು ಯಾರು? ಸೊ ಅದರಲ್ಲಿ ಏನಿದೆ? ಸೊ ಕಾಮ ಅಂದರೆ ದೇವರ ಕೆಲಸ ಅನ್ನೋದಿದೆ ಒಂದು. ತ್ಯಾಗ, ಅದರಿಂದ ನನಗೇನೂ ಬೇಡಪ್ಪ, ಕೆಲಸ ಮಾಡ್ತಾಯಿದ್ದೀನಿ ಅನ್ನೋ ಭಾವ ಇದೆ ನಮ್ಮ ವಾಲಂಟಿಯರ್ಸಲ್ಲಿ. ಆಮೇಲೆ ಶರಣಾಗತಿ ಅಂದರೆ ಕಂಪ್ಲೀಟ್ ಶರಣಾಗಿ 12 ಗಂಟೆವರೆಗೂ ಸರ್ ಮುಗೀತಾ ಸರ್ ಅಂತ ಹೇಳಿದ್ಮೇಲೆ ಹೋಗೋದು. ಯಾರು ಮಧ್ಯದಲ್ಲಿ ನಾನು ಹೋಗ್ತೀನಿ ಅಂತ ಹೇಳೋದೇ ಇಲ್ಲ. ಖುಷಿಯಾಗಿ ಬಂದು ಖುಷಿಯಾಗಿ ಹೋಗ್ತಾರೆ. ಇದು ಭಕ್ತಿಯ ಆಲೋಚನೆ ಅಂದರೆ ಹಿಂಗಿರಬೇಕು. ಇದೇ ಭಕ್ತಿ ನಮ್ಮ ದೇವರುಗಳ ಮೇಲೂ ಎಲ್ಲ ಕೆಲಸದ ಮೇಲಿದ್ದರೆ ಅದು ಭಕ್ತಿ ಅಧಿಷ್ಠಿತ ಕರ್ಮಯೋಗ. ಅದೇ ದೇವರುಗಳ ಮೇಲಿದ್ದರೆ ಅಥವಾ ಜ್ಞಾನದ ಮೇಲಿದ್ದರೆ ಜ್ಞಾನ ಅಧಿಷ್ಠಿತ ಕರ್ಮಯೋಗ ಅಂತ ಕರಿತೀವಿ. ಸೊ ಅದು ದೇವರ ಮೇಲೂ ಕೂಡ ಹೀಗೆ ನಾವು ಇರಬೇಕು ಅನ್ನೋದು. ಇದು ಭಕ್ತಿಯ ಪೀಠಿಕೆ. ಮುಂದಿನ ಕ್ಲಾಸ್ನಲ್ಲಿ ಯಾವ್ಯಾವ ಥರನಾದ ಭಕ್ತಿ ಇದೆ, ನಾವು ಯಾವ್ಯಾವ ಥರನಾದ ಭಕ್ತಿಯನ್ನು ಫಾಲೋ ಮಾಡ್ಬೋದು, ಅದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಏನು ಹೇಳಿದ್ದಾರೆ, ಏನೋ ಭಕ್ತಿ ಪ್ರಿಯ ಅಂತ ಯಾಕೆ ಹೇಳಿದ್ದಾರೆ ಅನ್ನೋದನ್ನು ಮುಂದಿನ ಕ್ಲಾಸ್ನಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಓಕೆನಾ? ಥ್ಯಾಂಕ್ ಯು. ಯದಕ್ಷರಂ ಪದಭ್ರಷ್ಟಂ ಮಾತ್ರಾಹೀನಂತು ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವನಾರಾಯಣ ನಮೋಸ್ತುತೆ. ವಿಸರ್ಗಬಿಂದು ಮಾತ್ರಾಣಿ ಪದಪಾದಾಕ್ಷರಾಣಿ ಚ ನ್ಯೂನಾತಿರಿಕ್ತ ಏತಾನಿ ಕ್ಷಮಸ್ವ ಪುರುಷೋತ್ತಮ. ಓಂ ತತ್ಸದ್ಬ್ರಹ್ಮಾರ್ಪಣಮಸ್ತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಥ್ಯಾಂಕ್ ಯು ವೆರಿ ಮಚ್. Thank you, madam.